ಎಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಆಳವಾದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಮುಂದೆ ಒಂದು ಮೂಲ ಪಠ್ಯ ಇದೆ. ಇದು ಬೈಬಲ್ನ ಒಂದು ಬಹುಚರ್ಚಿತ ಕಥೆ, ಅಂದರೆ ಆದಾಮನ ಪತನದ ಬಗ್ಗೆ ಒಂದು ವಿಭಿನ್ನವಾದ ವಿಶ್ಲೇಷಣೆ ಕೊಡುತ್ತೆ. ಇಲ್ಲಿ ಆದಾಮನ ಸೋಲು, ಅವನ ಅಧಿಕಾರದ ನಷ್ಟ, ಮತ್ತೆ ಇದರಲ್ಲಿ ಸೈತಾನನ ಪಾತ್ರ, ಇದನ್ನೆಲ್ಲ ಒಂದು ರೀತಿ ಕಾನೂನಾತ್ಮಕ ದೃಷ್ಟಿಕೋನದಿಂದ ನೋಡಲಾಗುತ್ತೆ. ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನು ಅಂದರೆ, ದೇವರು ಸರ್ವಶಕ್ತನಾಗಿದ್ರೆ ಜಗತ್ತಿನಲ್ಲಿ ಕೆಟ್ಟದ್ದು ಯಾಕೆ ನಡೆಯುತ್ತೆ ಅಲ್ವಾ? ಆದಾಮನ ಸೋಲು ಕೇವಲ ಒಂದು ದುರಂತನ, ಅಥವಾ ದೇವರ ದೊಡ್ಡ ಯೋಜನೆಯಲ್ಲಿ ಅದಕ್ಕೂ ಒಂದು ಪಾತ್ರ ಇತ್ತ? ಈ ಪ್ರಶ್ನೆಗಳಿಗೆ ಈ ಮೂಲ ಪಠ್ಯ ಕೊಡುವ ಉತ್ತರಗಳು ನಿಜಕ್ಕೂ ಅಚ್ಚರಿ ಮೂಡಿಸ್ತವೆ. ಸರಿ, ಇದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಆದಾಮನ ಅಧಿಕಾರದ ಬಗ್ಗೆ ಮಾತಾಡೋಣ. ಆದಿಕಾಂಡದಲ್ಲಿ ದೇವರು ಆದಾಮನಿಗೆ ಏದೇನ್ ತೋಟವನ್ನು ಕೆಲಸ ಮಾಡಲು ಮತ್ತು ಅದನ್ನು ಕಾಪಾಡಲು ಕೊಟ್ರು ಅಂತ ಇದೆ. ಇದು ಕೇಳೋಕೇನೋ ತೋಟಗಾರಿಕೆ ಕೆಲಸದ ಹಾಗೆ ಇದೆ, ಆದರೆ ಈ ಮೂಲ ಪಠ್ಯದ ಪ್ರಕಾರ ಇದು ಅದಕ್ಕಿಂತ ಬಹಳ ದೊಡ್ಡದು. ಇದೊಂದು ಆಡಳಿತಾತ್ಮಕ ಜವಾಬ್ದಾರಿ ಅಲ್ವಾ? ಹೌದು, ಖಂಡಿತ. ಅದೊಂದು ಉಸ್ತುವಾರಿಯ ಜವಾಬ್ದಾರಿ. ಕೇವಲ ತೋಟ ನೋಡಿಕೊಳ್ಳುವುದಲ್ಲ. ಅಂದ್ರೆ ಆದಾಮನನ್ನು ಭೂಮಿಯ ಒಬ್ಬ ತಾತ್ಕಾಲಿಕ ಆಡಳಿತಗಾರನಾಗಿ ನೇಮಿಸಲಾಗಿತ್ತು. ಆದ್ರೆ ಯಾವಾಗ ಅವನು ಸೈತಾನನ ಮಾತನ್ನು ಕೇಳಿ ದೇವರ ಆಜ್ಞೆಯನ್ನು ಮೀರಿದನೋ, ಆಗ ಆ ಅಧಿಕಾರವನ್ನು ಕಳ್ಕೊಂಡ. ಹೌದು, ಈ ಅಧಿಕಾರ ವರ್ಗಾವಣೆ ಸುಮ್ಮನೆ ಆಗಿದ್ದಲ್ಲ. ಅದಕ್ಕೆ ಒಂದು ಸ್ಪಷ್ಟ ಪುರಾವೆ ಕೂಡ ಸಿಗುತ್ತೆ. ಲೂಕನ ಸುವಾರ್ತೆಯಲ್ಲಿ ಸೈತಾನನು ಯೇಸುವನ್ನು ಪರೀಕ್ಷಿಸುವಾಗ ಒಂದು ಮಾತು ಹೇಳುತ್ತಾನೆ, ಈ ಎಲ್ಲಾ ರಾಜ್ಯಗಳ ಅಧಿಕಾರ ಮತ್ತು ವೈಭವವನ್ನು ನಾನು ನಿನ್ಗೆ ಕೊಡ್ತೀನಿ, ಯಾಕಂದ್ರೆ ಅದು ನನ್ಗೆ ಕೊಡ್ಲಾಗಿದೆ ಅಂತ. ಗಮನಿಸಬೇಕಾದ ಅಂಶ ಅಂದ್ರೆ, ಯೇಸು ಅವನ ಮಾತನ್ನು ಅಲ್ಲಗಳೆಯುವುದಿಲ್ಲ. ಇದು ನಿಜವಾಗ್ಲೂ ಗಮನಿಸಬೇಕಾದ ಅಂಶ. ಸೈತಾನ ಅಧಿಕಾರವನ್ನ ಕದ್ದಿದ್ದಲ್ಲ, ಅದು ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಿದ್ದಾನೆ. ಹೌದು, ಎಕ್ಸಾಕ್ಟ್ಲಿ. ಅಂದ್ರೆ ಆದಾಮನ ಸೋಲಿನ ಮೂಲಕ ಒಂದು ಅಧಿಕೃತ ವರ್ಗಾವಣೆನೇ ನಡೆದ ಹಾಗಾಯಿತು. ಹಾಗಾದ್ರೆ ಆದಾಮನ ಸೋಲು ಕೇವಲ ಒಂದು ನೈತಿಕ ಪತನವಲ್ಲ, ಅದೊಂದು ಆಡಳಿತಾತ್ಮಕ ಅಧಿಕಾರದ ಬದಲಾವಣೆ. ಖಂಡಿತ. ಅವನು ಪಾಪ ಮಾಡ್ದಾಗ ಅವನು ಪಾಪದ ದಾಸನಾದ. ಅವನ ಮೂಲಕ ಸೈತಾನನು ಈ ಲೋಕದ ಅಧಿಪತಿಯಾದ. ಇದನ್ನು ಹೀಗರ್ಥ ಮಾಡ್ಕೋಬಹುದು. ಆದಾಮನು ತನ್ನನ್ನು ತಾನೇ ಪಾಪಕ್ಕೆ ಮಾರಿಕೊಂಡ. ಆ ಮೂಲಕ ತನಗೆ ವಹಿಸಿಕೊಟ್ಟಿದ್ದ ಭೂಮಿಯ ಉಸ್ತುವಾರಿಯನ್ನು ಮಾರಿಕೊಂಡ ಹಾಗೆ ಆಯ್ತು. ಅವನವನ್ನು ವೈಯಕ್ತಿಕ ಆಯ್ಕೆ ಇಡೀ ಭೂಮಿಯ ಆಡಳಿತದ ಮೇಲೆ ಪರಿಣಾಮ ಬೀರಿತು. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ ಅಲ್ವಾ? ದೇವರು ಸರ್ವಶಕ್ತನಾಗಿದ್ರೆ ಇದೆಲ್ಲ ಆಗೋಕೆ ಹೇಗೆ ಬಿಟ್ರು? ಅಂದ್ರೆ ಆದಾಮನನ್ನು ಪರೀಕ್ಷಿಸಲು ಸೈತಾನನಿಗೆ ದೇವರ ಅನುಮತಿ ಇತ್ತೇ? ಈ ಮೂಲಪಠ್ಯ ಈ ಬಗ್ಗೆ 4 ಸಾಧ್ಯತೆಗಳನ್ನ ಮುಂದಿಡುತ್ತೆ. 1, ದೇವರು ಪರೀಕ್ಷಿಸಬೇಡ ಅಂದಿದ್ರು, ಸೈತಾನ್ ಮೀರಿ ನಡೆದ. 2, ದೇವರು ಏನೂ ಹೇಳಲಿಲ್ಲ, ಸುಮ್ಮನಿದ್ರು. 3, ಪರೀಕ್ಷಿಸಿದರೆ ಶಾಪಗ್ರಸ್ತನಾಗುವೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. 4, ದೇವರೇ ಹೋಗಿ ಪರೀಕ್ಷಿಸುವಂತ ಆಜ್ಞೆ ಮಾಡಿದ್ರು. ಈ ಮೂಲ ಪಠ್ಯದ ವಿಶ್ಲೇಷಣೆಯ ಪ್ರಕಾರ 2ನೇ ಸಾಧ್ಯತೆ ಹೆಚ್ಚು ಸರಿಯನ್ಸುತ್ತೆ. ಅಂದ್ರೆ ದೇವ್ರು ಅದನ್ನ ಆಜ್ಞಾಪಿಸಲಿಲ್ಲ, ಆದ್ರೆ ತಡೆಯಲೂ ಇಲ್ಲ. ಇದೊಂದ್ ರೀತಿ ಮೌನ ಸಮ್ಮತಿ ಇದ್ದ ಹಾಗೆ. ಆದ್ರೆ ಇದು ಯೋಬನ ಕಥೆಗಿಂತ ಪೂರ್ತಿ ಭಿನ್ನ. ಹೌದು, ಅದೇ ನನಗೆ ಕುತೂಹಲ ಮೂಡಿಸಿದ್ದು. ಯೋಬನ ಕಥೆಯಲ್ಲಿ ಸೈತಾನನು ದೇವರ ಮುಂದೆ ಬಂದು ನಿಂತು ಸ್ಪಷ್ಟವಾಗಿ ಅನುಮತಿ ಕೇಳ್ತಾನೆ. ಹೌದು, ದೇವರು ಕೆಲವು ಮಿತಿಗಳನ್ನು ಹಾಕಿ ಅನುಮತಿ ಕೊಡ್ತಾರೆ. ಆದರೆ ಆದಾಮನ ವಿಷಯದಲ್ಲಿ ಸೈತಾನ ಹೀಗೆ ಅನುಮತಿ ಕೇಳ್ಕೊಂಡು ಬಂದ ಹಾಗೆ ಕಾಣೋದಿಲ್ಲ. ಈ ವ್ಯತ್ಯಾಸದ ಮಹತ್ವವೇನು? ದೇವರು ಒಂದು ಕಡೆ ನೇರವಾಗಿ ವ್ಯವಹರಿಸಿದರೆ ಇನ್ನೊಂದು ಕಡೆ ಮೌನವಾಗಿದ್ದರೇಕೆ? ಇದು ಆದಾಮನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆಯಾ? ಬಹಳ ಒಳ್ಳೆಯ ಪ್ರಶ್ನೆ. ಆ ವ್ಯತ್ಯಾಸವೇ ಆದಾಮನ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತೆ. ನೋಡಿ, ಯೋಬನಿಗೆ ತನ್ನ ಮೇಲೆ ಬರುವ ಪರೀಕ್ಷೆಯ ಬಗ್ಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲ. ಆದರೆ ಆದಾಮನಿಗೆ ಇತ್ತು. ಹೇಗೆ? ದೇವರು ತೋಟವನ್ನು ಕೆಲಸ ಮಾಡಲು ಮಾತ್ರವಲ್ಲ, ಕಾಪಾಡಲು ಕೂಡ ಹೇಳಿದ್ರು. ಆ ಕಾಪಾಡೋ ಅನ್ನೋ ಹೀಬ್ರೂ ಪದ ಶಮಾರ್. ಅದಕ್ಕೆ ಕಾವಲು ಕಾಯು ಅಥವಾ ರಕ್ಷಿಸು ಅನ್ನೋ ಅರ್ಥವೂ ಇದೆ. ಅಂದ್ರೆ ಒಂದು ಸಂಭಾವ್ಯ ಅಪಾಯದ ಬಗ್ಗೆ ಮೊದಲೇ ಎಚ್ಚರಿಕೆ ನೀಡಲಾಗಿತ್ತು. ಆದರೂ ನಾವು ದೊಡ್ಡ ಚಿತ್ರಣವನ್ನು ಮರೆಯಬಾರದು. ಸೈತಾನ ದೇವರ ನಿಯಂತ್ರಣವನ್ನು ಮೀರಿ ಏನನ್ನೂ ಮಾಡಕ್ ಸಾಧ್ಯ ಇಲ್ಲ. ಒಂದು ಗುಬ್ಬಚ್ಚಿಯೂ ದೇವರ ಅನುಮತಿಯಿಲ್ಲದೆ ನೆಲಕ್ಕೆ ಬೀಳುವುದಿಲ್ಲ ಅಂತ ಬೈಬಲ್ ಹೇಳುತ್ತೆ. ಅಂದ್ರೆ ಮನುಷ್ಯರಿಗೆ ಬರುವ ಎಲ್ಲ ಪರೀಕ್ಷೆಗಳ ಮೇಲೂ ದೇವರಿಗೆ ನಿಯಂತ್ರಣವಿದೆ. 1 ಕೊರಿಂಥದಲ್ಲಿ ಹೇಳುವ ಹಾಗೆ, ನಾವು ಸಹಿಸಲಾಗದ ಪರೀಕ್ಷೆಯನ್ನು ದೇವರು ಎಂದಿಗೂ ಅನುಮತಿಸುವುದಿಲ್ಲ.
ಮತ್ತು ಪರೀಕ್ಷೆಯ ಜೊತೆಗೆ ಅದರಿಂದ ಪಾರಾಗುವ ದಾರಿಯನ್ನು ತೋರಿಸ್ತಾರೆ ಅಂತ ಇದೆ. ಹಾಗಾದ್ರೆ ಇದರ ಅರ್ಥ ಆದಾಮನಿಗೆ ಬಂದ ಪರೀಕ್ಷೆಯೂ ಅವನು ಸಹಿಸಬಹುದಾದ ಮಟ್ಟದಲ್ಲಿತ್ತು, ಅದರಿಂದ ಪಾರಾಗುವ ಶಕ್ತಿಯೂ ಅವನಿಗಿತ್ತು. ಹೌದು, ಅದೇ ಇಲ್ಲಿ ಪ್ರಮುಖವಾದ ಅಂಶ. ಆದಾಮನಿಗೆ ಸೋಲಲೇಬೇಕಾದ ಅನಿವಾರ್ಯತೆ ಇರಲಿಲ್ಲ. ಅವನಿಗೆ ಆ ಪರೀಕ್ಷೆಯನ್ನು ಎದುರಿಸುವ ಶಕ್ತಿಯಿತ್ತು. ಆದರೆ ಅವನು ತನ್ನದೇ ಸ್ವತಂತ್ರ ಇಚ್ಛೆಯಿಂದ ಸೋಲನ್ನು ಆರಿಸಿಕೊಂಡ. ಅವನ ವೈಫಲ್ಯಕ್ಕೆ ಸೈತಾನ ಕಾರಣವಾದರೂ ಅಂತಿಮ ಜವಾಬ್ದಾರಿ ಆದಾಮನದೇ ಆಗಿತ್ತು. ದೇವರು ಅವನ ಸ್ವತಂತ್ರ ಇಚ್ಛೆಯನ್ನು ಗೌರವಿಸಿದರು. ಸರಿ, ನಾವು ಇಲ್ಲಿಯವರೆಗೆ ಆದಾಮನ ಸೋಲು ಮತ್ತು ಆ ಅಧಿಕಾರದ ವರ್ಗಾವಣೆಯ ಕಾನೂನಾತ್ಮಕ ಭಾಗವನ್ನು ನೋಡಿದ್ದೇವೆ. ಆದರೆ ಇದು ಕಥೆಯ ಒಂದು ಭಾಗವಷ್ಟೇ ಅಲ್ವಾ? ಒಂದು ಸೋಲು ಇಷ್ಟೊಂದು ದೊಡ್ಡ ಪರಿಣಾಮ ಬೀರಿದರೆ ಇದರ ಪರಿಹಾರ ಅದಕ್ಕಿಂತಲೂ ದೊಡ್ಡದಾಗಿರಬೇಕಲ್ವೇ? ಈ ಮೂಲಪಠ್ಯವು ಈ ಸೋಲನ್ನು ಒಂದು ದೊಡ್ಡ ವಿಜಯದ ಆರಂಭ ಅಂತ ಹೇಗೆ ಚಿತ್ರಿಸುತ್ತೆ? ಹೌದು, ಇಲ್ಲಿಂದ ಕಥೆ ಬಹಳ ಆಸಕ್ತಿದಾಯಕವಾಗುತ್ತೆ. ಮೊದಲನೆಯ ಆದಾಮನ ಪತನ, ಕೊನೆಯ ಆದಾಮ್ ಅಂದ್ರೆ ಯೇಸುಕ್ರಿಸ್ತನ ಬರುವಿಕೆಗೆ ದಾರಿ ಮಾಡಿಕೊಟ್ಟಿತು. ಇಲ್ಲಿ ಒಂದು ಸುಂದರವಾದ ಆದ್ರೆ ತದ್ವಿರುದ್ಧವಾದ ಹೋಲಿಕೆಯಿದೆ. ಮೊದಲ ಆದಾಮನ ಹೆಂಡತಿಯಾದ ಹವ್ವಳು ಅವನನ್ನು ಪಾಪಕ್ಕೆ ಮತ್ತು ಸಾವಿಗೆ ನೂಕಿದಳು. ಆದ್ರೆ ಕೊನೆಯ ಆದಾಮನ ವಧು ಅಂದ್ರೆ ಸಭೆ, ಚರ್ಚ್, ಕೊನೆಯ ಆದಾಮನಿಗಾಗಿ ಸಾಯಲು ಸಿದ್ಧಳಾಗುತ್ತಾಳೆ. ಈ ಮೂಲಕ ದೇವರ ಆಜ್ಞೆಗಳನ್ನು ಪಾಲಿಸುವುದು ಕೇವಲ ಸಾಧ್ಯವಲ್ಲ, ಪ್ರೀತಿಯಿಂದ ಪ್ರೇರಿತವಾದಾಗ ಅದು ಅತ್ಯುನ್ನತ ತ್ಯಾಗಕ್ಕೆ ಕಾರಣವಾಗುತ್ತೆ ಅನ್ನೋದು ಸಾಬೀತಾಗುತ್ತೆ. ಒಂದು ನಿಮಿಷ. ಹಾಗಾದರೆ ಈ ಮೂಲಪಠ್ಯ ಹೇಳುತ್ತಿರುವುದೇನೆಂದರೆ, ಯೇಸುವಿನ ಪ್ರಾಯಶ್ಚಿತ್ತ ಕೇವಲ ಒಂದು ಆಧ್ಯಾತ್ಮಿಕ ತ್ಯಾಗವಲ್ಲ, ಅದೊಂದು ಕಾನೂನಾತ್ಮಕ ವಹಿವಾಟು, ಅಂದ್ರೆ ಒಂದು ಲೀಗಲ್ ಟ್ರಾನ್ಸಾಕ್ಷನ್ ತರ. ಹೌದು. ಆದಾಮ ಕಳೆದುಕೊಂಡಿದ್ದ ಭೂಮಿಯ ಆಸ್ತಿಪತ್ರವನ್ನ ಯೇಸು ಕಾನೂನುಬದ್ಧವಾಗಿ ಮರಳಿ ಖರೀದಿಸುತ್ತಿದ್ದಾರೆ ಅನ್ನುವ ಹಾಗೆ. ಇದು ಇಡೀ ಪ್ರಾಯಶ್ಚಿತ್ತದ ಕಲ್ಪನೆಯನ್ನೇ ಬೇರೆ ರೀತಿ ನೋಡುವಂತೆ ಮಾಡುತ್ತೆ. ಖಂಡಿತ, ಎಸ್. ಅಂದ್ರೆ ದೇವರ ಎರಡನೇ ವ್ಯಕ್ತಿತ್ವ ಸ್ವತಃ ಸೃಷ್ಟಿಕರ್ತನಾಗಿದ್ರೂ ಮನುಷ್ಯನ ರೂಪದಲ್ಲಿ, ಅಂದ್ರೆ ಸೃಷ್ಟಿಯ ರೂಪದಲ್ಲಿ ಬಂದ್ರು. ಯಾಕೆ? ಕಳೆದು ಹೋದದ್ದನ್ನು ನ್ಯಾಯಯುತವಾಗಿ ಮರಳಿ ಪಡೆಯಲು. ಹಳೆಯ ಇಸ್ರಾಯೇಲಿ ಕಾನೂನಿನಲ್ಲಿ ಇದಕ್ಕೊಂದು ವಿಶೇಷ ವ್ಯವಸ್ಥೆಯಿತ್ತು. ಒಬ್ಬ ವ್ಯಕ್ತಿ ಬಡತನದಿಂದಾಗಿ ತನ್ನ ಆಸ್ತಿಯನ್ನು ಅಥವಾ ತನ್ನನ್ನು ತಾನೇ ಗುಲಾಮನಾಗಿ ಮಾರ್ಕೊಂಡ್ರೆ ಅವನ ಹತ್ತಿರದ ಸಂಬಂಧಿಕನಿಗೆ ಅದನ್ನು ಹಣ ಕೊಟ್ಟು ಮರಳಿ ಖರೀದಿಸುವ ಹಕ್ಕಿತ್ತು. ಓ, ಆ ಹತ್ತಿರದ ಸಂಬಂಧಿ, ಅದನ್ನ ಕಿನ್ಸ್ಮ್ಯಾನ್ ರೆಡಿಮರ್ ಅಂತ ಕರೀತಾರಲ್ವೇ? ಹೌದು. ಅದಕ್ಕೆ ಹೀಬ್ರೂನಲ್ಲಿ ಒಂದು ವಿಶೇಷ ಪದವಿತ್ತು, ಗೋಯಲ್ ಅಥವಾ ಕಿನ್ಸ್ಮ್ಯಾನ್ ರೆಡೀಮರ್. ಇದನ್ನ ಹೀಗೆ ಯೋಚಿಸಬಹುದು: ನಿಮ್ಮ ಕುಟುಂಬದ ಆಸ್ತಿಯನ್ನು ಯಾರೋ ಒತ್ತೆ ಇಟ್ಕೊಂಡ್ರೆ ಅದನ್ನು ಬಿಡಿಸಲು ನಿಮ್ಮ ಕುಟುಂಬದ ಹತ್ತಿರದ ಸಂಬಂಧಿಕೆ ಮಾತ್ರ ಮೊದಲ ಹಕ್ಕಿರುತ್ತಿತ್ತು. ಆತ ನಿಮ್ಮ ಪರವಾಗಿ ನಿಂತು ಬೆಲೆ ತತ್ತು ಅದನ್ನು ಮರಳಿ ಪಡೆಯುತ್ತಿದ್ದ. ಈ ಮೂಲ ಪಠ್ಯದ ಪ್ರಕಾರ ಯೇಸು ಇಡೀ ಮಾನವ ಕುಲದ ಗೋಯಲಾಗಿ ಬಂದ್ರು. ಆದಾಮನು ಪಾಪಕ್ಕೆ ತನ್ನನ್ನು ಮತ್ತು ಭೂಮಿಯ ಅಧಿಕಾರವನ್ನು ಮಾರಿದ್ದ. ಯೇಸು ಮಾನವ ಕುಲದ ಹತ್ತಿರದ ಸಂಬಂಧಿಯಾಗಿ, ಅಂದ್ರೆ ಮನುಷ್ಯನಾಗಿ ಹುಟ್ಟಿ ತನ್ನ ರಕ್ತವನ್ನೇ ಬೆಲೆಯಾಗಿ ಕೊಟ್ಟು ಆದಾಮನು ಮಾರಿದ್ದನ್ನು ಮರಳಿ ಪಡೆದ್ರು. ಓ, ಪ್ರಕಟಣೆಯ ಪುಸ್ತಕದಲ್ಲಿ ಬರುವ ಆ 7 ಮುದ್ರೆಗಳಿಂದ ಮುಚ್ಚಲ್ಪಟ್ಟ ಪುಸ್ತಕ ಇದನ್ನೇ ಸಂಕೇತಿಸುತ್ತಾ? ಹೌದು, ಈ ಮೂಲ ಪಠ್ಯದ ವಾದ ಅದೇ. ಸಾಮಾನ್ಯವಾಗಿ ಅದನ್ನ ಭವಿಷ್ಯದ ಘಟನೆಗಳ ಸಂಕೇತವಾಗಿ ನೋಡ್ತಾರೆ, ಆದರೆ ಇಲ್ಲಿ ಇದನ್ನ ಭೂಮಿಯ ಆಸ್ತಿ ಪತ್ರ ಅಥವಾ ಗುಲಾಮಗಿರಿಯ ಪತ್ರ ಅಂತ ಹೇಳಲಾಗ್ತಿದೆ. ಈ ದೃಷ್ಟಿಕೋನಕ್ಕೆ ಪಠ್ಯದಲ್ಲಿ ಯಾವ ಆಧಾರ ಇದೆ? ಆ ಕಾಲದ ರೋಮನ್ ಅಥವಾ ಯಹೂದಿ ಕಾನೂನಿನಲ್ಲಿ ಏನಾದರೂ ಇದಕ್ಕೆ ಹಿನ್ನೆಲೆ ಇದೆಯಾ? ಖಂಡಿತ ಆಧಾರವಿದೆ. ಜೆರೆಮಿಯನ ಪುಸ್ತಕದಲ್ಲಿ ಜೆರೆಮಿಯನು ಒಂದು ಜಮೀನನ್ನು ಖರೀದಿಸುವಾಗ ಅದರ ಪತ್ರವನ್ನು 2 ಪ್ರತಿಗಳಲ್ಲಿ ಮಾಡಿಸ್ತಾನೆ. ಒಂದು ಪ್ರತಿಯನ್ನು ಎಲ್ಲರಿಗೂ ಕಾಣುವಂತೆ ಇಟ್ಟು ಇನ್ನೊಂದು ಪ್ರತಿಯನ್ನು ಮುದ್ರೆ ಹಾಕಿ ಭದ್ರವಾಗಿಡುತ್ತಾನೆ. ಇದು ಆ ಕಾಲದ ಕಾನೂನು ಪದ್ಧತಿ. ಅದೇ ರೀತಿ ರೋಮನ್ ಕಾನೂನಿನಲ್ಲೂ ಒಂದು ಉಯಿಲು ಅಥವಾ ಪ್ರಮುಖ ಪತ್ರಕ್ಕೆ 7 ಸಾಕ್ಷಿಗಳು ಮುದ್ರೆ ಹಾಕ್ತಿದ್ರು. ಹಾಗಾಗಿ ಪ್ರಕಟಣೆ 5ರಲ್ಲಿ ಬರುವ 7 ಮುದ್ರೆಗಳಿಂದ ಮುಚ್ಚಲ್ಪಟ್ಟ ಪುಸ್ತಕವು ಭೂಮಿಯ ಹಕ್ಕುಪತ್ರವಾಗಿರಬಹುದು ಅನ್ನೋದು ಈ ಮೂಲ ಪಠ್ಯದ ವಾದ. ಅದನ್ನು ತೆರೆಯಲು, ಅಂದ್ರೆ ಆ ಹಕ್ಕನ್ನು ಮರಳಿ ಸ್ಥಾಪಿಸಲು ಯೋಗ್ಯನಾದವನು ಯಾರು? ವಧಿಸಲ್ಪಟ್ಟ ಯಜ್ಞದ ಕುರಿ, ಅಂದ್ರೆ ಬೆಲೆ ತೆತ್ತ ಯೇಸು ಮಾತ್ರ. ಸರಿ, ಹಾಗಾದ್ರೆ ಈ ಇಡೀ ಯೋಜನೆಯ ಅಂತಿಮ ಗುರಿ ಏನು? ಕೇವಲ ಆದಾಮನ ಪತನದ ಹಿಂದಿನ ಸ್ಥಿತಿಗೆ, ಅಂದ್ರೆ ಒಂದು ರೀತಿ ಫ್ಯಾಕ್ಟರಿ ರೀಸೆಟ್ ಮಾಡುವುದಷ್ಟೇನಾ? ಇಲ್ಲ, ಅದಕ್ಕಿಂತಲೂ ಹೆಚ್ಚಿನದು. ಅಂತಿಮ ಗುರಿ ಕೇವಲ ಮರುಸ್ಥಾಪನೆಯಲ್ಲ, ಬದಲಾಗಿ ಸೃಷ್ಟಿಯನ್ನು ಪೂರ್ಣಗೊಳಿಸುವುದು. ಯೇಸು ತಕ್ಷಣವೇ ಸೈತಾನನನ್ನು ನಾಶ ಮಾಡಬಹುದಿತ್ತು. ಹೌದು.
ಆದರೆ ಹಾಗೆ ಮಾಡಿದ್ದರೆ ಸೃಷ್ಟಿಜೀವಿಗಳಲ್ಲಿ ಪಾಪ ಮಾಡುವ ಸಾಧ್ಯತೆ ನಾಶವಾಗುತ್ತಿರಲಿಲ್ಲ. ಸ್ವತಂತ್ರ ಇಚ್ಛೆಯ ಪ್ರಶ್ನೆಯೂ ಬಗೆಹರಿಯುತ್ತಿರಲಿಲ್ಲ. ದೇವರ ಪ್ರೀತಿ ಮತ್ತು ನ್ಯಾಯದ ಬಗ್ಗೆ ಪ್ರಶ್ನೆಗಳು ಉಳಿದುಬಿಡುತ್ತಿದ್ವು. ಅಂದ್ರೆ ಬಲಪ್ರಯೋಗದಿಂದ ಕೆಟ್ಟದ್ದನ್ನು ಅಳಿಸುವುದಕ್ಕಿಂತ ಅದರ ಮೂಲ ಕಾರಣವನ್ನೇ ಇಲ್ಲವಾಗಿಸುವುದು ದೇವರ ಯೋಜನೆಯಾಗಿತ್ತು. ಸೈತಾನನ ವಾದಗಳನ್ನು ಸುಳ್ಳೆಂದು ಸಾಬೀತುಪಡಿಸುವುದು. ಹೌದು, ಮತ್ತು ಅದಕ್ಕೆ ಶಿಲುಬೆ ಅಷ್ಟು ಮುಖ್ಯ. ಶಿಲುಬೆಯ ಮೂಲಕ ದೇವರ ಪ್ರೀತಿ ಮತ್ತು ನ್ಯಾಯವು ಸಂಪೂರ್ಣವಾಗಿ ಪ್ರಕಟವಾಯಿತು. ಸೈತಾನನ 2 ದೊಡ್ಡ ಸುಳ್ಳುಗಳು ಅಲ್ಲಿ ಬಯಲಾದವು. ಮೊದಲನೆಯ ಸುಳ್ಳು: ದೇವರ ಆಜ್ಞೆಗಳನ್ನು ಪಾಲಿಸುವುದು ಅಸಾಧ್ಯ. ಯೇಸು ಒಬ್ಬ ಮನುಷ್ಯನಾಗಿ ದೇವರ ಆಜ್ಞೆಯನ್ನು ಮರಣದವರೆಗೂ ಪಾಲಿಸಿ ಅದು ಸಾಧ್ಯವೆಂದು ತೋರಿಸಿದರು. ಎರಡನೆಯ ಸುಳ್ಳು: ಪಾಪ ಮಾಡಿದರೆ ಸಾವಿಲ್ಲ. ಯೇಸು ಪಾಪದ ಫಲಿತಾಂಶವಾದ ಮರಣವನ್ನು ಅನುಭವಿಸಿ ಪಾಪದ ಸಂಬಳ ಮರಣ ಎಂಬುದನ್ನು ಸಾಬೀತುಪಡಿಸಿದರು. ಈ ಮೂಲ ಪಠ್ಯದಲ್ಲಿ ರಕ್ತಸಾಕ್ಷಿಗಳ ಪಾತ್ರದ ಬಗ್ಗೆಯೂ ಪ್ರಸ್ತಾಪವಿದೆ ಅಲ್ವಾ? ಅವರ ಸಾವು ಮತ್ತು ಪುನರುತ್ಥಾನವು ದೇವರ ಆಜ್ಞೆಗಳ ಸತ್ಯಾಸತ್ಯತೆಯನ್ನು ಹೇಗೆ ಸಾಬೀತುಪಡಿಸುತ್ತೆ? ರಕ್ತಸಾಕ್ಷಿಗಳು ತಮ್ಮ ಜೀವವನ್ನು ಕೊಡುವ ಮೂಲಕ ದೇವರ ಮೇಲಿನ ಪ್ರೀತಿಯು ಸಾವಿಗಿಂತಲೂ ಬಲವಾದದ್ದು ಅಂತ ತೋರಿಸ್ತಾರೆ. ದೇವರ ಆಜ್ಞೆಗಳನ್ನು ಪಾಲಿಸುವುದಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ಇದು ದೇವರ ಆಜ್ಞೆಗಳು ಕೇವಲ ನಿಯಮಗಳಲ್ಲ, ಬದಲಾಗಿ ಪ್ರೀತಿಯ ಸಂಬಂಧದ ಅಭಿವ್ಯಕ್ತಿಯಂತ ಸಾಬೀತುಪಡಿಸುತ್ತೆ. ಅವರ ಪುನರುತ್ಥಾನ ಅನ್ನೋದು ಆ ಆಜ್ಞೆಗಳನ್ನು ಪಾಲಿಸುವವರಿಗೆ ದೇವರು ನೀಡುವ ಅಂತಿಮ ವಿಜಯದ ಭರವಸೆಯಾಗಿದೆ. ಹೀಗೆ ಪಾಪ ಮತ್ತು ಮರಣದ ಮೇಲಿನ ಜಯವು ಯೇಸುವಿನಲ್ಲಿ ಮಾತ್ರವಲ್ಲ, ಆತನು ಹಿಂಬಾಲಿಸುವವರಲ್ಲೂ ಪ್ರದರ್ಶಿಸಲ್ಪಡುತ್ತದೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆದಾಮನ ವೈಫಲ್ಯ ದೇವರ ಯೋಜನೆಯಲ್ಲಿ ಒಂದು ಅನಿರೀಕ್ಷಿತ ಅನಾಹುತವಾಗಿರಲಿಲ್ಲ. ಅದು ಒಂದು ದೊಡ್ಡ ಉದ್ದೇಶವನ್ನು ಪೂರೈಸಲು, ದೇವರ ಗುಣಸ್ವಭಾವವನ್ನು ಹಿಂದೆಂದಿಗಿಂತಲೂ ಆಳವಾಗಿ ಪ್ರಕಟಪಡಿಸಲು ಒಂದು ವೇದಿಕೆಯಾಯಿತು. ಹೌದು, ಅದೊಂದು ವೇದಿಕೆಯಾಯಿತು. ದೇವರ ಪ್ರೀತಿಯ ಆಳವನ್ನು ಪ್ರದರ್ಶಿಸಲು, ಸೃಷ್ಟಿಜೀವಿಗಳ ಸ್ವತಂತ್ರ ಇಚ್ಛೆಯನ್ನು ಗೌರವಿಸಿ ಅದನ್ನು ಪೂರ್ಣಗೊಳಿಸಲು, ಮತ್ತು ಅಂತಿಮವಾಗಿ ಪಾಪದ ಸಾಧ್ಯತೆಯನ್ನೇ ಇಲ್ಲವಾಗಿಸಲು ಆ ಘಟನೆ ದಾರಿ ಮಾಡಿಕೊಟ್ಟಿತು. ಕೊನೆಯಲ್ಲಿ ಕೊನೆಯ ಆದಾಮನಾದ ಯೇಸು ಎಲ್ಲ ಶತ್ರುಗಳನ್ನು ಮತ್ತು ಕೊನೆಯದಾಗಿ ಸಾವನ್ನು ತನ್ನ ಪಾದಗಳ ಕೆಳಗೆ ಹಾಕುವ ಮೂಲಕ ರಾಜನಾಗಿ ಆಳುತ್ತಾನೆ. ಇದು ಕೇವಲ ಮೊದಲಿನ ಸ್ಥಿತಿಗೆ ಮರಳುವುದಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ, ಪಾಪದ ಸೋಂಕಿಲ್ಲದ, ಪೂರ್ಣಗೊಂಡ ಸೃಷ್ಟಿಯ ಸ್ಥಾಪನೆಯಾಗಿದೆ. ಇವತ್ತು ನಾವು ಚರ್ಚಿಸಿದ ಈ ಮೂಲಪಠ್ಯ ಆದಾಮನ ಪತನವನ್ನು ಕೇವಲ ಒಂದು ಐತಿಹಾಸಿಕ ಘಟನೆಯಾಗಿ ನೋಡದೆ ಒಂದು ದೊಡ್ಡ ದೈವಿಕ ನಾಟಕದ ಆರಂಭದ ದೃಶ್ಯವಾಗಿ ಚಿತ್ರಿಸುತ್ತೆ. ಇದು ಸೋಲಿನಿಂದ ಪ್ರಾರಂಭವಾಗಿ ಪ್ರಾಯಶ್ಚಿತ್ತದ ಮೂಲಕ ಸಾಗಿ ಅಂತಿಮ ವಿಜಯದಲ್ಲಿ ಕೊನೆಗೊಳ್ಳುವ ಒಂದು ಮಹಾಕಥೆ. ಒಂದು ರೀತಿಯಲ್ಲಿ ಆದಾಮನ ಸೋಲು ಕ್ರಿಸ್ತನ ವಿಜಯವನ್ನು ಇನ್ನಷ್ಟು ವೈಭವಯುತವಾಗಿ ಮಾಡಿತು. ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಉಳಿಯುತ್ತೆ. ಈ ಮೂಲ ಪಠ್ಯದ ಪ್ರಕಾರ ಶಿಲುಬೆಯ ಮೂಲಕ ಪ್ರಕಟವಾದ ದೇವರ ಪ್ರೀತಿಯನ್ನು ಅರಿಯುವವರೆಗೂ ಯಾವುದೇ ಸೃಷ್ಟಿಜೀವಿಯೂ ದೇವರ ಆಜ್ಞೆಗಳನ್ನು ಕೇವಲ ಭಯದಿಂದ ಅಥವಾ ಕರ್ತವ್ಯಕ್ಕಾಗಿ ಅಲ್ಲ, ಮನಃಪೂರ್ವಕವಾಗಿ ಪ್ರೀತಿಯಿಂದ ಪಾಲಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ದೇವರ ಪ್ರೀತಿಯ ಆಳವಾದ ಅರಿವಿಲ್ಲದೆ ಮಾಡುವ ಒಳ್ಳೆಯ ಕೆಲಸಕ್ಕೂ ಮತ್ತು ಆ ಪ್ರೀತಿಯನ್ನು ಅರಿತ ನಂತರ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾಡುವ ವಿಧೇಯತೆಗೂ ಇರುವ ಮೂಲಭೂತ ವ್ಯತ್ಯಾಸವಾದರೂ ಏನು?